ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವತ್ತು ಇಲ್ಲಿ ನಮ್ಮ ಅನಗುಳಿ ಎಸ್ಪಿಯ ಪ್ರದೇಶದಲ್ಲಿರುವಂತಹ ಎಲ್ಲ ನಮ್ಮ ದಲಿತ ಬಂಧುಗಳ ಹೋರಾಟ ಏನು ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಆಗಬೇಕಂತ ಹೇಳಿ ಮತ್ತು ಅದಕ್ಕಿರುವಂಥ ಸ್ಥಳವನ್ನು ಇವತ್ತು ಸರ್ಕಾರದ ಸ್ಥಳ ಅದು ಯಾವುದೇ ರೀತಿಯ ವಕಫ್ ಆಸ್ತಿ ಅಲ್ಲ. ಆದಾಗ್ಯೂ ಪಟ್ಟಿ ದಾಖಲಾ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಇಡೀ ಆ ಜಾಗ ವಕಫ್ 97ರಲ್ಲಿ ಮೊಹಮ್ಮದ್ ಹುಸೇನ್ ಜಿಲ್ಲಾಧಿಕಾರಿ ಇದ್ದಾಗ ಇಡೀ ವಿಜಯಪುರ ನಗರದಲ್ಲಿ ಸಾವಿರಾರು ಎಕರೆ ಇವತ್ತು ಜಮೀನನ್ನು ಈ ರೀತಿ ವಕಫ್ ಅಂತೇಳಿ ಅನಧಿಕೃತವಾಗಿ ಘೋಷಣೆ ಮಾಡಿಕೊಂಡು ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಮತ್ತು ಯಾವ ಇಲಾಖೆಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಸಹ ಬಿಜಾಪುರದ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬಿಜಾಪುರದಲ್ಲಿ ಬರುವ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಆಸ್ತಿಗಳನ್ನು ವಕಫ್ ಬೋರ್ಡ್ಗೆ ಸೇರ್ಪಡೆ ಮಾಡುತ್ತಾ ದೊಡ್ಡ ಸಂತನ್ನು ಮೊಹಮ್ಮದ್ ಹುಸೇನ್ ಮಾಡ್ಕೊಂಡು ಬಂದರು. ನಿಮಗೆಲ್ಲ ಗೊತ್ತಿರೋ ಜಾಗದಲ್ಲಿ ಸುಮಾರು 70 ಎಕರೆ ಜಮೀನು, ಸರ್ವೆ ನಂಬರ್ 811 ಸರ್ವೆ ನಂಬರು, ಮತ್ತು ನಮ್ಮ ದಲಿತರು ಸ್ಮಶಾನ ಏನಿದೆ ನಮ್ಮ APMC ಪಕ್ಕ ಏನು ಇಂಡಿ ರೋಡ್ದಲ್ಲಿ ಏನೋ ಸ್ಮಶಾನ ಇದೆ, ಅದು ಸಹಿತ ಜೈನ ಸಮಾಜದ ಸ್ಮಶಾನ, ನಮ್ಮ ಹಿಂದುಳಿದ ಗೊಲ್ಲರ ಸಮಾಜ, ಉಳಿದೆಲ್ಲ ಸಮುದಾಯಗಳ ಸ್ಮಶಾನ ಭೂಮಿ ಸಹ ಇವತ್ತು ಘೋಷಣೆ ಮಾಡಿಕೊಂಡಿದ್ದಾರೆ. 97ರಲ್ಲಿ ಏನು ಮಾಡಿದ್ದಾರೆ, ಇಲ್ಲಿವರೆಗೆ ಇವತ್ತಿನವರೆಗೆ ನಮ್ಮ ಕಂದಾಯ ಇಲಾಖೆ ಆಸ್ತಿ ಇದೆ, ನಿಮ್ಮದೇನು ಇವತ್ತು ಜಾಗ ಇದೆ, ಅಲ್ಲಿ ಒಂದು ಸಣ್ಣ ಮಸೂದಿ ಇದೆ, ಅಲ್ಲಿ ನಮಾಜ್ ಮಾಡೋದಿಲ್ಲ, ಯಾವುದೇ ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. ಎಲ್ಲಿ ಪ್ರಾರ್ಥನೆಯಿಂದ ಎಲ್ಲಿ ನಮಾಜ್ ಮಾಡೋದಿಲ್ಲ ಅದು ಮಸೂದಿ ಇರ್ತದೆ, ಆಗುವುದಿಲ್ಲ ಅಂತ ಅವ್ರ ಧರ್ಮನೇ ಆಗ್ತದೆ. ಆದಾಗ್ಯೂ ಉದ್ದೇಶಪೂರ್ವಕವಾಗಿ ಕೇವಲ ನಾವು ಅದೊಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು 20 ಲಕ್ಷ ರೂಪಾಯಿ ಅನುದಾನವನ್ನು ಅಲ್ಲಿ ಕೊಟ್ಟು ಒಂದು ಸಮುದಾಯ ಭವನ ಕಟ್ಟಬೇಕಂತೇಳಿ ನಾವು ಹೋಗಿ ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಪಾಪ ಮನೆ ಕರೆದು ಅವ್ರಿಗೆ ತಿಳುವಳಿಕೆ ಹೇಳಿ ಇದು ಸರ್ಕಾರ ಜಾಗ ಇದೆ, ನಿಮ್ಮ ಜಾಗ ಅಲ್ಲ, ನೀವು ಇಷ್ಟು ಜಾಗ ಅವ್ರಿಗೆ ಬಿಟ್ಟು ಕೊಟ್ಟುಬಿಟ್ರೆ ನಿಮಗೂ ಅನುಕೂಲ ಆಗ್ತದೆ, ಮತ್ತು ದಲಿತ ಸಮಾಜದ ಬಂಧುಗಳಿಗೂ ಅಲ್ಲಿಯ ಜನರಿಗೆ ಚಟುವಟಿಕೆ ಮಾಡಲಿಕ್ಕೆ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿವಸ ಆಗಲಿ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೇಂದ್ರ ಆಗ್ತದೆ ಅನ್ನುವಂಥದ್ದನ್ನು ಅವರು ಮನಗಾಣಿಸುವಂಥ ಪ್ರಯತ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದನ್ನೆಲ್ಲ ಮೀರಿ ಇವತ್ತು ಬೆಳಗಾವಿಯಲ್ಲಿರುವಂಥ ವಕಫ್ದ ಟ್ರಿಬ್ಯುನಲ್ಗೆ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ. ಆದರೆ ಇಷ್ಟೊತ್ತಿನ ಸುದೀರ್ಘವಾಗಿ ನಮ್ಮೆಲ್ಲ ಏನು ನಮ್ಮ ಸಮುದಾಯದೆಲ್ಲ ನಮ್ಮ ಯುವಕರು ಬಂದಿದ್ದು ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳ ಜೊತೆ ಇಷ್ಟೊತ್ತಿನವರೆಗೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಈಗ ನಮ್ಮ DC ಅವರ ಕೈನೂ ಅಲ್ಲಿ ಕಟ್ಟಿದೆ, ಯಾಕಂದರೆ ಸ್ಟೇಟಸ್ ಇರೋದ್ರಿಂದ ಅವರು ಯಾವುದೇ ಕ್ರಮ ತಗೋಲಿಕ್ಕೆ ಆಗದೇ ಇರುತ್ತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ನಡೆದಿದೆ ವಕಫ್ ಆಸ್ತಿ ಬಗ್ಗೆ. ನಿಮಗೆಲ್ಲ ಗೊತ್ತಿಲ್ಲ, ಇದು ಬಿಜಾಪುರ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ಈ ಕೆಟ್ಟ ಕಾನೂನನ್ನು ಜವಾಹರ್ಲಾಲ್ ನೆಹರು ತಂದು ಯಾರು ಪಾಕಿಸ್ತಾನ ಕೂಡಿ ಹೋದಲ್ಲ ಅವರ ಆಸ್ತಿಗಳು ಇರಬಹುದು, ಅಥವಾ ಅದನ್ನೆಲ್ಲ ಸುಮಾರು 12 ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ವಕಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡಿಬಿಡ್ತಾರೆ. ಅದನ್ನು ನಾವು ಚಾಲೆಂಜ್ ಸುಪ್ರೀಂ ಕೋರ್ಟ್ನಾಗೂ ಮಾಡಲಾರ್ದಂಥ ಕಾನೂನು ಮಾಡಿಬಿಟ್ಟಿದ್ದಾರೆ. ಈಗ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಆ ಟ್ರಿಬ್ಯುನಲ್ ಒಂದೇ ನಮ್ಮ ವಾದ ಮಂಡನೆ ಮಾಡೋಕ್ಕೆ, ಅಲ್ಲಿ ಯಾವ ಕಳತನ ಮಾಡಲ್ಲ, ಕಳ್ಳನ ಮುಂದೆ ವಾದ ಮಾಡ್ಬೇಕು ನಾವು. ಈಗ ನಮ್ಮದು ನಿಮಗೆ ಬರ್ತದೆ ಕಮ್ಮಿ ಮಹಾಲಕ್ಷ್ಮಿ ಗುಡಿನೂ ವಕಫ್ ಅಂತ ಹೇಳ್ತಾರೆ,
ಬಿಜಾಪುರನಾಗ ಇಂಥವು ಭಾಳಷ್ಟು ಒಕ್ಕಪಟ್ಟ ಆಸ್ತಿಗಳನ್ನ ಅಕ್ರಮವಾಗಿ ಹೊತ್ತು ನೋಂದಣಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬಿಜಾಪುರ ನಗರದ 3 ಆಸ್ತಿಗಳು ವಕಫ್ ಅಲ್ಲ, ಸರ್ಕಾರ ಕಂದಾಯ ಇಲಾಖೆಗೆ ಆರ್ಡರ್ ಆಗಿದೆ. ಈಗ ಅದನ್ನು ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ದೀವಿ, ಅದನ್ನು ತಕ್ಷಣ ಅದನ್ನು ಸರ್ಕಾರದ ಮಾಡಬೇಕು, ವಕಫ್ ಅನ್ನುವಂಥದ್ದು ಅದರಿಂದ ತೆಗೆದು ಹಾಕ್ಬೇಕಂತ ಹೇಳಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಇದು ಸಹ ನಾವು ಈ ಕೇಸನ್ನು ಸಹ ನಾವು ಜವಾಬ್ದಾರಿ ತಗೊಂಡಿದ್ದೇನೆ. ಅದನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತೀವಿ. ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ ಮತ್ತು ಬೆಳಗಾವಿ ಟ್ರಿಬ್ಯುನಲ್ನಲ್ಲಿ ಏನು ಅವರು ನೋಂದು ಮಾಡ್ಯಾರ ಅದನ್ನು ರದ್ದುಪಡಿಸಲಿಕ್ಕೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ದಾಖಲೆ ಅದಾವೆ. ಅವ್ರ ವಕಫ್ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇದ್ರೂ ಸಹ ಒಂದು ಸಣ್ಣ ಸುತ್ತಲಿರುವಂಥ ಎಲ್ಲ ಜಾಗವನ್ನು ವಕಫ್ ಮಾಡ್ಯಾರ. ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಅದು ಒಂದಂತರೂ ಈ ಹೋರಾಟದಿಂದ ನೀವು ಏನು ಹೋರಾಟ ಮಾಡ್ತಾ ಇದ್ರಿ, ಎಷ್ಟು ದಿವಸ ಆಯ್ತು ಇವತ್ತಿಗೆ? 29 ದಿವಸದ ಹೋರಾಟ. ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ. ಯಾರೂ ಈ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದ ಹೋರಾಟ ನನಗೆ ಗ್ಯಾರಂಟಿ ಇದೆ, ಮುಂದಿನ ದಿವಸಗಳಲ್ಲಿ ಇಡೀ ದೇಶದಲ್ಲಿ ವಕಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂತ ಒಂದು ದೊಡ್ಡ ಹೋರಾಟಕ್ಕೆ ಕಾರಣ ಆಗ್ತದೆ. ನಾವು ಸಾರ್ವಜನಿಕ ಹಿತಾಸಕ್ತಿ ಆಗ್ತೀವಿ. ನಾ ಪ್ರಧಾನಮಂತ್ರಿಗಳಿಗೂ ಮನವಿ ಮಾಡ್ಕೋತೀನಿ, ಇಡೀ ದೇಶದಲ್ಲಿ 12 ಲಕ್ಷ ಎಕರೆಯನ್ನು ನಮ್ಮ ಭಾರತದ ಆಸ್ತಿ, ಅದನ್ನು ನಾವು ವಕಫ್ನಿಂದ ಮುಕ್ತ ಆಗಬೇಕು. ಅಲ್ಲಿ ಎಲ್ಲ ದಲಿತ ಬಾಂಧವರಿಗೆ ಮನೆ ಕಟ್ಟಿಸಿಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಂತ ನಾನು ಪ್ರಧಾನಮಂತ್ರಿಗಳು ಪತ್ರ ಬರೀತೀವಿ, ಅಲ್ಲಿ ಹೋರಾಟ ಮಾಡ್ತೀನಿ ಮತ್ತು ವಕಫ್ ಬಂದೂ ನಾವು ಹೋರಾಟ ಮಾಡ್ತೀವಿ. ಕಲಬುರಗಿ ನ್ಯಾಯಾಲಯದಲ್ಲೂ ಸಹ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಎಲ್ಲರೂ ನಾವು ಕೈ ಮುಗಿದು ಕೇಳ್ಕೋದೇನೆಂದರೆ ಇದು ಏನೂ ಹೋರಾಟ ವಿಫಲ ಆಗಿಲ್ಲ. ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ. ಕೆಲವು ಮಂದಿ ಟೀಕಾ ಮಾಡಿರ್ಬೋದು, ನಿಮ್ಮ ಹಿಂದೆ ಯಾರೂ ಇಲ್ಲ, ನಿಮ್ಗೆ ಯಾರು ನೋಡ್ಕೋತಾರ, ನಾನು ನೋಡ್ಕೋತೀನಿ, ಅಂತ ಸಂದರ್ಭ ಬಂದ್ರೆ ನಾನೇ ಹೋರಾಟದ ಮುಂದೆ ಬಂದು ನಾನು ಡಿ ಸಿ ಆಫೀಸ್ ಮುಂದ್ಕೊಂಡ್ರೆ ನಾನು ತಯಾರಾಗಿದ್ದೀನಿ ಅಂತ ನಾನು ಭಾಳ ಗಟ್ಟಿಯಾಗಿ ಹೇಳ್ತಿದ್ದೀನಿ. ಈಗ ಅವ್ರು ಏನೇನು ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕತ್ತಾರ ಅದೇನಕ್ಕಾಗಲ್ಲ. ಬರೇ ಒಂದು ಪಾಂಡವರು ಕೃಷ್ಣ ಸಂದರ್ಭ ಮಾಡ್ತಾನೆ, ಕೌರವರ ಪಾಂಡವರಿಗೆ ಏನು ಕೇಳ್ತಾನ ಕೃಷ್ಣ, ಏನು ಕೇಳ್ತಾನ ಇವನಿಗೆ ಧೃತರಾಷ್ಟ್ರಿಗೆ? ಬರೀ ಪಾಂಡವರಿಗೆ 5 ಮಂದಿಗೆ 5 ಹಳ್ಳಿ ಬಿಟ್ಟು ಕೊಡೋಕೆ ಎಷ್ಟು? ಬರೀ 5 ಹಳ್ಳಿ. ಅವ ದುರ್ಯೋಧನ ಏನತ್ತಾನ, ನಾವೊಂದು ಸೂಜಿ ಮ್ಯಾಗಿನ ತುದಿ ಅಟ್ಟು ಸಹಿತ ಪಾಂಡವರಿಗೆ ಆಸ್ತಿ ಕೊಡುದಿಲ್ಲ ಅಂತಾನೆ. ಮುಂದೆ ಏನಾಯ್ತು, 100 ಮಂದಿ ಕೌರವರು ನಾಶ ಆದರೂ ಪಾಂಡವರು ಹೆಂಗೆ ಗೆದ್ದರಲ್ಲ, ಇವತ್ತೇನು ನಿಮ್ಮ ಹೋರಾಟದಿಂದ ಪ್ರಾರಂಭ ಆಗ್ಯದ. ನನಗೇನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸಿತ್ತು, ಅವರು ವಕಫ್ಗೆ ವಿರೋಧ ಮಾಡಿಕೊಳ್ಳೋದನ್ನು. ಆ ಒಂದು ಕಾರಣಕ್ಕೆ ಇವತ್ತು ಇದು ಒಂದು ಸಣ್ಣ ಹೋರಾಟ ಅಲ್ಲ. ನೀವು ಇವತ್ತು ದಲಿತರು ಇವತ್ತು ಜಾಗೃತ ಆಗಿದ್ದೀರಿ. ನಿಮ್ಮ ಮೇಲೆ ಏನೋ ಇವತ್ತು ಅನ್ಯಾಯಗಳು ಆಗ್ಯಾವ, ಅದು ಸರಿಪಡಿಸೋ ಕಾಲ ಬಂದಾಗ ಇದು ನಾನು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗ್ತೇನೆ. ಹೋಗಿ ನನಗೆ ಗ್ಯಾರಂಟಿ ಇದೆ, ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಅದಕ್ಕೆ ವಕಫ್ ಎಲ್ಲೂ ಅವಕಾಶ ಇಲ್ಲ. ಅದನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಕಿತ್ತು ಹೋಗಿದ್ರೆ ಅವಾಗ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆ ಬಳಿ ಒಂದು ಯಾವುದು ದೊಡ್ಡ ಹೋರಾಟ ಆಗಿತ್ತಲ್ಲ, ಕೋರೆಗಾಂವ್ ಹೋರಾಟ, ಆ ಕೋರೆಗಾಂವ್ ಹೋರಾಟದಂತೆ ಇದು ಬಿಜಾಪುರದ ನಿಮ್ಮ ಹೋರಾಟ ವಕಫ್ ಅನ್ನುವಂಥ ಕಾನೂನು ರದ್ದು ಆಗಲಿಕ್ಕೆ ಕಾರಣ ಆಯ್ತು ಅದು ಇತಿಹಾಸದಲ್ಲಿ ಸೇರ್ತದೆ. ಅದಕ್ಕೆ ಕಾನೂನು ಪ್ರಕಾರ ನಾವು ಹೋರಾಟ ಮಾಡೋಣ. ಡಿ ಸಿ ಅವರು ಹೇಳೋದು ಇವತ್ತೇ ಕೋರ್ಟ್ ಅಷ್ಟೇ ಬೇಕಾದ್ರೆ ನಾನು ಸಂಪೂರ್ಣ ಆಸ್ತಿ ಕಂದಾಯ ಇಲಾಖೆಗೆ ಮಾಡ್ಕೋತೀನಿ. ನಾವ್ರಿಗೇನು ವಿನಂತಿ ಮಾಡ್ಕೊಂಡಿನಂದ್ರೆ ಆ ಮಸೂತಿ ಜಾಗ ಹಾಕಿ ಬಿಟ್ಟು ಉಳಿಕಿದ್ದು ನಾವು ಬಡವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ನಾವೆಲ್ಲ ಬಡವರಿಗೆ ಮನೆ ಕಟ್ಟಿ ಕೊಡ್ತೀವೋ ಅಂತ ನಾನು ಹೇಳಿದ್ದೀನಿ. ಡಿ ಸಿ ಅವರು ಒಪ್ಕೊಂಡಿದ್ದಾರೆ.
ಇಲ್ಲ ಸರ್ ಅಲ್ಲಿ ಲೆಕ್ಕ ಆಯ್ತಂದ್ರೆ ಗೌರ್ಮೆಂಟಿಗೆ ನಾವು ತಗೋತೀನಿ, ಮುಂದೆ ನಿಮ್ಮ ಆಶ್ರಯ ಕಮಿಟಿಗೆ ಅದನ್ನು ನಾನೇ ಚೇರ್ಮನ್ ಇದ್ದೀನಿ ಆಶ್ರಯ ಕಮಿಟಿದು, ನಮ್ಗೆ ಕೊಡ್ತೀನಿ ಅಂತ ಹೇಳ್ಯಾರ. ನಾನು ನಿಮಗೆಲ್ಲ ಎಷ್ಟು ನೀವು ಅಲ್ಲಿ ಕುಟುಂಬ ಅದಾರ ನಾನು ನೋಡಿದ್ದು ನಿಮ್ಮ ಮನ್ಯಾಗ ಎಷ್ಟು ಕೆಟ್ಟ ಪರಿಸ್ಥಿತಿ ಒಳಗಿದ್ದೀವಿ. ಆ ಪತ್ರೆಗಳು ಒಂದು ರೂಮ್ನಾಗ ಬರೀ ಬಾಗಿಲಿಲ್ಲ, ಬರೀ ಒಂದು ಅರಿವಿ ಮುಂದೆ ಹಾಕೊಂಡು ಇಷ್ಟು ಕೆಟ್ಟ ದೈನಿಕ ಸ್ಥಿತಿ ಒಳಗೆ ನೀವು ಜೀವನ ಮಾಡ್ತಾ ಇದ್ರಿ. ಆ ಜಾಗದಾಗಲೇ ಅವ್ರಿಗೆ ಎಲ್ಲಿ ಅನ್ಯಾಯ ಮಾಡಲ್ಲ ಅದೇ ಜಾಗದಾಗೆ ಮನೆ ಕಟ್ಟುವಂಥ ಒಂದು ಪ್ರತಿಜ್ಞೆ ಅಲ್ಲಿವರೆಗೆ ಸುಮಾರು 29 ವರ್ಷ ಮೂವತ್ತೇನು ಉಪಸ್ಥಿತಿಯಲ್ಲ. ಇದಕ್ಕೆ ನ್ಯಾಯ ಕೊಡೋದ್ರ ಸಲುವಾಗಿ ಈಗಾಗಲೇ ಡಿಸಿಯವರು ನಾವು ಪಾಟಿಗೋಡೆ ಹೆಚ್ಚಿಕ ಅಲ್ಲಿ ಒಂದು ಜಾಗ ಇದೆ. ಈಗಾಗಲೇ ನಾನು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ಒಂದು 6 ಕೋಟಿ ರೂಪಾಯಿನ ಹಣ ಸೋಷಿಯಲ್ ವೆಲ್ಫೇರ್ಗೆ ಜಮಾ ಮಾಡೀನಿ. ಅಲ್ಲಿ ಎದಕ್ಕೆ ಸಲುವಾಗಪ್ಪ ಅಂದ್ರೆ 2 ಎಕರೆ ಇತ್ತು ಜಾಗ. ಆ 2 ಎಕರೆ ಜಾಗದಾಗ ಒಂದು ಕಾಂಪ್ಲೆಕ್ಸ್ ಕಟ್ಲಕತ್ತೀವಿ, ಒಳಗೆ ಒಂದು ಕಲ್ಯಾಣ ಮಂಟಪ ಕಟ್ಲಕತ್ತೀವಿ. ಅವೇನು ಕಾಂಪ್ಲೆಕ್ಸ್ ಅಂಗಡಿ ಆಗ್ತಾವಲ್ಲ, ಎಷ್ಟು ಅಂಗಡಿ ಆಗ್ತಾವ ನಿಮಗೆಲ್ಲ ನಕಾಶೆ ಕೊಡ್ತೀನಿ. ನಾವು ಈಗೆಲ್ಲ ಅಪ್ರೂವಲ್ ಆಗೈತಿ, ಇನ್ನು ಬರೀ ಭೂಮಿ ಪೂಜೆ ಮಾಡಿ ನಾವು ಚಾಲೂ ಮಾಡಬೇಕಾಗೈತಿ. ಅವೆಲ್ಲ ಅಂಗಡಿಗಳು SC ST ಜನಾಂಗದ ಹುಡುಗರಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಅಲ್ಲಿ ಅಂಗಡಿ ಹಾಕಕ್ಕೆ ಕೊಡುವಂಥದ್ದು ನಾವು ಮಾಡಿದ್ದೀವಿ. ಅದನ್ನು ಬಾಬು ಜಗದೀಶ್ ನಮ್ಮ ಹೆಸರನ್ನ ಅದಕ್ಕೆ ಆ ಕಾಂಪ್ಲೆಕ್ಸ್ಗೆ ಹೆಸರಿಟ್ಟಿವಿ. ಅಬ್ಲೇಶ್ವರ್ ನಾಲ್ಕದಾಗ ಒಂದು ಇದು ಕಟ್ಟಿ ಕಾಂಪ್ಲೆಕ್ಸ್. ಇವತ್ತು ನೋಡ್ರಿ, ಇವತ್ತು ಡಿಸ್ಟ್ಯೂರ್ ಹೇಳೋದು ಆ ಮಹಾಪೌರೇನೋ ಇದನ್ನು ಮುಸ್ಲಿಮರಿಗೆ ಅಲಾಟ್ಮೆಂಟ್ ಮಾಡಿರತ್ತೇನೋ ಜಗಳ ತೆಗೆದಾನಂತೆ. ನಾ ಇವತ್ತು ಡಿಸ್ಟ್ಯೂರ್ಗೆ ಹೇಳಿದ್ದೀನಿ, ಅದು ಗೋವಿಂದ ಕಾರಜೋಳರು ನಾವು ಕೂಡಿ SCP TSP ಹಣದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣದಾಗ ಅದನ್ನು ಕಾಂಪ್ಲೆಕ್ಸ್ ನಾವು ಕಟ್ಟೀವಿ. ಅದು ಎಲ್ಲಾನು SC ST ಜನಾಂಗದವರಿಗೆ ಕೊಡಬೇಕು, ಒಬ್ಬರಿಗೂ ಬೇರೆ ಜಾತಿ ಕೊಟ್ಟು ನಾವು ಹೋಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಹೇಳಿದ್ರು ಇಲ್ಲ ಸರ್ ಅದು SC ST ಜನಾಂಗಕ್ಕೆ ಕೊಡ್ಬೇಕಂತೇಳಿ ಆ ಕಂಡೀಷನ್ ಮ್ಯಾಗನೇ ನೀವು ಆ ಬಿಲ್ಡಿಂಗ್ ಕಟ್ಟಿವಿ. ಅಲ್ಲೇನೋದಲ್ಲ ಈಗ 2 ಎಕರೆ ಕಟ್ಟದ ಮ್ಯಾಗೂ ನೀವು ಯಾವ ಯುವಕರು ಅರ್ಜಿ ಕೊಡ್ರಿ, ಅಲ್ಲೂ ನಾವು ಅಂಗಡಿ ಮಾಡಿಕೊಡುವಂತ ನಾವು ಮಾಡ್ತೀವಿ. ಅದ್ರ ಪಕ್ಕದಲ್ಲೇ ಒಂದು ಜಮೀನು ಐತೈತಿ ಇನ್ನೊಂದು ಕಮರ್ಷಿಯಲ್. ಅಲ್ಲಿ ನಾನು ಟೀಚರ್ಗೆ ಮತ್ತು ನಮ್ಮ PD ಕಮಿಷನರು, ನಮ್ಮ ಏನೇ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಅದಾರೆ ಅಡಿಷನಲ್ DCO ಅವರು ಮಾತಾಡಿ ಅಲ್ಲಿ 100/100 ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಲಿಕ್ಕೆ ಜಾಗ ರಿಸರ್ವ್ ಮಾಡಿ ರೋಡಿಗೆ ಇದ್ದದನ್ನು ಪಡಿಸುವ ಹೇಳಿ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ರೊಕ್ಕ ತುಂಬಬೇಕಾಗ್ತದೆ. PD ನಾ DCOಗಳಿಗೆ ನಾನು ಸ್ವಂತ ನನ್ನ ಕೈಲಿ ರೊಕ್ಕ ತುಂಬ್ತೀನಿ. ಅಲ್ಲಿ ಈ ಒಂದು 10 ತಿಂಗಳದಾಗ PD ಮೀಟಿಂಗ್ ಕರೆದು ನಿಮ್ಗೆ ಅಲಾಟ್ಮೆಂಟ್ ಮಾಡ್ತೀವಿ. ನಿಮ್ಮ ಸಂಘಟನೆ ಈಗೇನ ಸೋಷಿಯಲ್ ವೆಲ್ಫೇರ್ ನಾವು 20 ಲಕ್ಷ ರೂಪಾಯಿನ ಹಣ ಇಟ್ಟಿವಲ್ಲ, ಇದು 20 ಲಕ್ಷ ಮತ್ತು ನಾನು MLA ಫಂಡಾಗ ನಾವು 30 ಲಕ್ಷ ರೂಪಾಯಿ ಕೊಟ್ಟು 50 ಲಕ್ಷ ರೂಪಾಯಿ ಸಮುದಾಯ ಕಟ್ತೀನಿ. ಇದು ಒಂದು ಪಾರ್ಟ್. ಇದು ನಿಮ್ಗೆ ಅಲ್ಲಿ ಸಮೀಪ ಆಗ್ತೈತಿ, ಹೋಗ್ಲಾಕ್ ಬರಲ್ಲ. ಈ ಕೇಸ್ ಏನೈತಲ್ಲ ನಾ ಬರ್ದಾಡ್ತೀನಿ, ನೀವೇನು ತಿರುಗಿ ಕೊಡ್ಸೋಬೇಡ್ರಿ. ನೀವು ಎಲ್ಲಿ ಹೇಳ್ತೀವಿ ಸಾಕ್ಷಿದಲ್ಲಿ ಹೇಳಬೇಕು. ಇದನ್ನು ನಾವು ಖುಲ್ಲಾ ಮಾಡಿಕೊಡ್ತೀವಿ. ನ್ಯಾಯಾಲಯ ನಮ್ಗೆ ನ್ಯಾಯ ಸಿಗ್ತದೆ. ಇದು ಭಾಳ ದೊಡ್ಡ ಹೋರಾಟ ಐತಿ. ಈ ವಕಫ್ ಅನ್ನೋದೇ ಈ ದೇಶದಲ್ಲಿ ಕಿತ್ತು ಹೋಗ್ಬೇಕಾಗೈತಿ. ಅದು ಕಾಲಿಗೆ ಈಗ ಕೂಡಿ ಬಂದೈತೆ ಅನ್ಸ್ಲಾಕತ್ತೈತಿ. ನಿಮ್ಮ ಇದರಿಂದ ಅದು ಆಗ್ತದೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, 1 ತಿಂಗಳೊಳಗಾಗಿ PDದಿಂದ ಒಂದು ಪ್ಲಾಟ್ ಅಲಾಟ್ಮೆಂಟ್ ಮಾಡಿ ಅದನ್ನು ರೊಕ್ಕ ತುಂಬ್ತೀನಿ. ಮುಂದೇನಾಗ MLA ಫಂಡ್ ಬರ್ತದೆ, ಅದ್ರಾಗ ನಾನು 20 ಲಕ್ಷ ಅದ, ಇನ್ನು 30 ಲಕ್ಷ ಕೊಟ್ಟು 50 ಲಕ್ಷ ರೂಪಾಯಿ ಕಟ್ಟಡ ಚಾಲು ಮಾಡೋಣ. ಮುಂದಿನ ದಿವಸ ಅದು ಹೆಂಗೆ ಮತ್ತೆ ಬೇರೆ ಬೇರೆ ಫಂಡ್ ಬರ್ತದೆ. ಒಂದು ಒಳ್ಳೆಯ ಸಮುದಾಯ ಭವನ ನಿಮಗೆಲ್ಲ ಚಟುವಟಿಕೆಗೆ ಅನುಕೂಲ ಆಗುವಂಥ ಕೆಲಸ ಅಲ್ಲಿ ಆಗುವಂಥದ್ದನ್ನು ಮಾಡಿಕೊಳ್ಳಲಿಕ್ಕೆ ನಾನು DCಯವರು ADC ಅವರು ಅದೇ ರೀತಿ ನಮ್ಮ PD ಕಮಿಷನರ್ ಎಲ್ಲರೂ ಕೂಡ ಮಾತಾಡ್ಕೊಂಡು ಇವತ್ತು ಅದಕ್ಕೆ ನಮಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಇವತ್ತಿನ ಸರಣಿ ಇಲ್ಲಿಗೆ ಸಮಾಪ್ತಿ ಮಾಡಿ 1 ತಿಂಗಳ ನನಗೆ ಅವಕಾಶ ಕೊಡ್ರಿ. ಇವತ್ತು ಸಂಜೆ ತನಕ ಎಷ್ಟು ರೇಟ್ ಹಾಕಬೇಕು ಅನ್ನೋದು DCಯವರು ಹೇಳ್ಯಾರ. ಹೇಳಿದ್ರಂದ್ರೆ ಅದು PD ಮೀಟಿಂಗ್ ಕರಿತೀವಿ ಒಂದು ವಾರ. ಯಾಕಂದ್ರೆ ಒಂದು ಮೀಟಿಂಗ್ ಕರಿಬೇಕಾದ್ರೆ ಕನಿಷ್ಠ 1 ವಾರ ಮೊದಲು ನೋಟಿಸ್ ಕೊಡಬೇಕಾಗ್ತದೆ. ಅದೆಲ್ಲ ಪ್ರೊಸೆಸ್ ಆಗಿ ಅಲ್ಲಿ ಕರಾವ್ ಪಾಸ್ ಆದ್ಮೇಲೆ ರೊಕ್ಕ ತುಂಬ ಕೇಳ್ತಾರೆ. ಆ ರೊಕ್ಕ ನಾವು ತುಂಬ್ತೀನಿ. ತುಂಬ ನಾವೆಲ್ಲ ಕೂಡಿ ಹೋಗಿ
ಇನ್ನೊಂದು ತಿಂಗಳದಾಗ ಅಲ್ಲಿ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸ ಚಾಲು ಮಾಡಂತ ಕೇಳ್ಕೊಂಡು ನಾನು ಜೈ ಕರ್ನಾಟಕ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.